ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ಬಿಜೆಪಿ ಗದ್ದಲದ ನಡುವೆಯೂ ವಿಧೇಯಕ ಅಂಗೀಕಾರ ಆಗಿದೆ. ವಿಧೇಯಕ ಹರಿದು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗಲಾಟೆಯನ್ನ ಸೃಷ್ಟಿ ಮಾಡಿತ್ತು. ಯಾವುದೇ ಕಾರಣಕ್ಕೂ ಈ ಬಿಲ್ ಅನ್ನ ಅಂಗೀಕಾರ ಮಾಡಬಾರದು, ಕಾಂಗ್ರೆಸ್ ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆಯೇ ಇವತ್ತು ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗಿದೆ. ಬಿಜೆಪಿ ಗದ್ದಲದ ನಡುವೆಯೂ ವಿಧೇಯಕ ಅಂಗೀಕಾರ ಆಗಿದೆ. ಈ ವಿಧೇಯಕವನ್ನ ಹರಿದು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರಸ್ತಾವ ಹೌದನ ಪರವಾಗಿದೆ. ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ದ್ವೇಷ ಭಾಷಣದ ಬಿಲ್ ಬಂದಿತ್ತು. ನೆನ್ನೆನೂ ನಾವು ಸ್ಪೀಕರ್ ಹತ್ರ ಕಳೆದ 2 ದಿನದಂದು ಮಾತಾಡಿದ್ದೀರಿ. ಈ ಬಿಲ್ಲನ್ನು ನೀವು ತಗೊಳ್ಳಿ, ನಾವು ಅದಕ್ಕೆಲ್ಲರೂ ಕೂಡ ಚರ್ಚೆ ಮಾಡಬೇಕು, ನಮ್ಮೆಲ್ಲ ಸದಸ್ಯರು ಕೂಡ ಚರ್ಚೆಯನ್ನು ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀರಿ. ಇದು ಭಾಳ ಪ್ರಮುಖವಾದಂಥ ಬಿಲ್ಲು. ಈ ಅಸೆಂಬ್ಲಿಯಲ್ಲಿ ಇದು ಭಾಳ ಪ್ರಮುಖವಾದಂಥ ಬಿಲ್ಲು. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು, ರಾಜಕೀಯ ವಿಶ್ಲೇಷಕರನ್ನು, ಎಲೆಕ್ಟ್ರಾನಿಕ್ ಮೀಡಿಯಾವನ್ನು, ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋ ಅಂಥ ಬಿಲ್ ಇದು. ಪ್ರಜಾಪ್ರಭುತ್ವ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಆದರೆ ಯಾರು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶದ ಪತ್ರಿಕೆಗಳನ್ನು ಜೈಲಲ್ಲಿಟ್ಟರು, ನ್ಯಾಯಾಧೀಶರುಗಳನ್ನು ಜೈಲಲ್ಲಿಟ್ಟರು, ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿಯವರಂಥ ನಾಯಕರನ್ನು, ಜಾರ್ಖ್ ಫರ್ನಾಂಡಿಸ್ ಅಂತ ನಾಯಕರನ್ನು, ದೇವೇಗೌಡರನ್ನ ಎಲ್ಲರನ್ನೂ ಜೈಲಿಗಟ್ಟರು. ಅದೇ ಒಂದು ರಾಜಕೀಯ ಪಕ್ಷದಿಂದ ಇವತ್ತು ಈ ಬಿಲ್ ಬಂದಿರೋವಂಥದ್ದು ಕಾಕತಾಳೀಯ ಪಕ್ಕ. ಅಂದರೆ ಆ ಸಂಸ್ಕೃತಿ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಎಮರ್ಜೆನ್ಸಿ ಏನು ಕಾನೂನು ಮಾಡಿದ್ರು ಅದೇ ರೀತಿ ಕಾನೂನನ್ನು ತಂದಿದ್ದಾರೆ. ಇದರಿಂದ ಪತ್ರಿಕಾ ರಂಗ ಇರ್ಬೋದು, ರಾಜಕೀಯ ವಿಶ್ಲೇಷಕರಿರ್ಬೋದು, ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ. ಜೈಲು ಇಲ್ಲ ಬೇಲು, ಇವೆರಡೇ. ಸೀದಾ ಜೈಲಿಗಡ್ತಾರೆ, ಬೇಲು ಸಿಕ್ಕಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ತಂದಿದೆ. ಮಾಗಡಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆಯಾ? ಮಾಗಡಿ ಠಾಣೆ ಪೊಲೀಸರಿಂದ 3 ಯುವಕರನ್ನ ಬಂಧಿಸಲಾಗಿದೆ. ವಿಕಾಸ್, ಪ್ರಶಾಂತ್, ಚೇತನ್ ಬಂಧಿತ ಆರೋಪಿಗಳು. ಮಾಗಡಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಮಾಗಡಿ ಠಾಣೆ ಪೊಲೀಸರು 3 ಯುವಕರನ್ನ ಬಂಧಿಸಿದ್ದಾರೆ. ವಿಕಾಸ್, ಪ್ರಶಾಂತ್, ಚೇತನ್ ಬಂಧಿತ ಆರೋಪಿಗಳು. ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗವನ್ನ ಮಾಡ್ತಾ ಇದ್ದು, ಪ್ರೀತಿ ನೆಪದಲ್ಲಿ ಪರಿಚಯ ಮಾಡಿಕೊಂಡಿದ್ದ ವಿಕಾಸ್ ಯುವತಿ ಜೊತೆ ಲೈಂಗಿಕ ಸಂಪರ್ಕ ಬಳಸಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಸೆಕ್ಸ್ ವಿಡಿಯೋ ಮಾಡಿಕೊಂಡು ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿದ್ದಾನಂತೆ. ನಾನು ಕರೆದಾಗ್ಲೆಲ್ಲ ಬರಬೇಕು ಅಂತ ಹೇಳಿ ವಿಕಾಸ್ ಬೆದರಿಕೆ ಹಾಕಿದ್ದಾನೆ. ಪ್ರಶಾಂತ್, ಚೇತನ್ ಜೊತೆಗೆ ಸೇರ್ಕೊಂಡು ಮತ್ತೆ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿ ಈಗ ಆರೋಪವನ್ನ ಮಾಡಿದ್ದಾಳೆ. ಈ ಕುರಿತಂತೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ 3ರನ್ನ ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ 3ರೇ ಆ ವಿದ್ಯಾರ್ಥಿನಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿರುವಂಥದ್ದು. ವಿಕಾಸ್ ಮೊದಲಿಗೆ ಪರಿಚಯ ಮಾಡ್ಕೊಳ್ತಾನೆ, ಅದಾದ್ಮೇಲೆ ಪ್ರೀತಿ ನಾಟಕವಾಡ್ತಾನೆ, ಅದಾದ್ಮೇಲೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿ ಆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪ್ರತಿ ಬಾರಿ ಕರೆದಾಗ್ಲೆಲ್ಲ ಬರಬೇಕು ಅಂತ ಹೇಳಿ ವಿಕಾಸ್ ಬೆದರಿಕೆಯನ್ನು ಹಾಕಿದ್ದಾನೆ ಅಂತ ಹೇಳಿ ವಿದ್ಯಾರ್ಥಿನಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಮಾಗಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಒಂದು ನಿನ್ನೆ ಪ್ರಕರಣ ದಾಖಲಾಗಿದೆ. 19 ವರ್ಷದ ಹುಡುಗಿಯ ಮೇಲೆ ಏನು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಆ ಪ್ರಕರಣದಲ್ಲಿ 3 ಜನ ಆರೋಪಿಗಳಿದ್ದಾರೆ. ಆ 3 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅವರೆಲ್ಲ ಒಂದೇ ಊರಿನವರಾಗಿರ್ತಾರೆ, ಗೊತ್ತಿರೋವಂಥವ್ರಾಗಿರ್ತಾರೆ. ಈ ಪರಿಚಯವನ್ನೇ ಅವರು ದುರ್ಬಳಕೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಆ ಹುಡುಗಿನ ಈ ರೀತಿ ಅತ್ಯಾಚಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರಕರಣ ದಾಖಲಿಸ್ಕೊಂಡು ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಸ್ಟಾರ್ಟಿಂಗಲ್ಲಿ ಅವನು ಹುಡುಗಿ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿರ್ತಾನೆ. ನಂತರದಲ್ಲಿ ಅದನ್ನೇ ಒಂದು ಬಂಡವಾಳವಾಗಿ ಇಟ್ಕೊಂಡು ಆ ಹುಡುಗಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳನ್ನ ಬಳಸ್ಕೊಂಡಿರ್ತಾರೆ. ನಂತರದಲ್ಲಿ ತಿರ್ಗಾ ಮತ್ತೆ ಈ ರೀತಿ
ಅವರ ಫ್ರೆಂಡ್ಸ್ಗಳ ಜೊತೆಗೂ ಸೇರಿ ಈ ರೀತಿ ಒಂದು ಪ್ರಕರಣಗಳನ್ನ ಮಾಡಿದ್ದಾರೆ. ಫೋರೆನ್ಸಿಕ್ ಇದಕ್ಕೆ ಕಳಿಸಿದೀವಿ ಮೊಬೈಲ್ನ, ಅದರಲ್ಲಿ ಏನ್ ಬರುತ್ತೆ ನೋಡ್ಬೇಕು. ಅದು ನಂತರದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೂಲಂಕುಷವಾಗಿ ಸಿಗುತ್ತೆ. ಇದರಲ್ಲಿ 2 ಸ್ಟೂಡೆಂಟ್, 1 ವರ್ಕಿಂಗ್ ಇದೆ.